ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ ಗುಂಡಿಕ್ಕಿ ಹತ್ಯೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಭೀಮನಗೌಡ ಪುತ್ರನ ಅಪಹರಣಕ್ಕೆ ಯತ್ನ ಮಾಡಿದರೀಗ ಅನ್ನೋ ಆರೋಪ. ಭೀಮನಗೌಡ ಮನೆಗೆ ಬಂದು ಬನ್ನಿ ಕೊಡೋದಕ್ಕೆ ಅಂತ ಯುವಕ ಬಂದಿರ್ತಾನೆ. ದೇವರ ನಿಂಬರಿಗೆಯ ತೋಟದಲ್ಲಿರುವಂತಹ ಮನೆ. ನಿನ್ನ ಅಪ್ಪನನ್ನು ನಾವೇ ಮರ್ಡರ್ ಮಾಡಿದ್ದೀವಿ, ನಿನ್ನನ್ನು ಕೊಲ್ತೀವಿ ಅಂತ ಬಾಲಕನ ಕಿಡ್ನಾಪ್ಗೆ ಯತ್ನ ಮಾಡಿದ್ರು ಅನ್ನೋದು ಆರೋಪ. ಬಾಲಕನನ್ನ ಸುನಿಲ್ ಎಂಬಾತನಿಂದ ರಕ್ಷಿಸಿ ಕುಟುಂಬದವರು ಈಗ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಘಟನೆ ಬಳಿಕ ಅಲ್ಲಿಂದ ಆರೋಪಿ ಸುನಿಲ್ ಪರಾರಿಯಾಗಿರ್ತಾನೆ. ಘಟನೆ ಖಂಡಿಸಿ ಚಡಚಣ ಕ್ರಾಸ್ ಬಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಟೈರ್ ಸುಟ್ಟು ಭೀಮನಗೌಡ ಕುಟುಂಬಕ್ಕೆ ರಕ್ಷಣೆ ಕೊಡೋದಕ್ಕೆ ಆಗ್ರಹಿಸಿದ್ದಾರೆ. ಆರೋಪಿ ಸುನಿಲ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ. ಸೆಪ್ಟೆಂಬರ್ 3ನೇ ತಾರೀಕು ದೇವರನಿಂಬರ್ಗಿ ಗ್ರಾಮದಲ್ಲಿ ಹತ್ಯೆಯಾಗಿತ್ತು. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ನೋಡ್ತಾ ಇದ್ದೀರಾ. ವಿಜಯಪುರದ ಚಡಚಣ ಅಂತೂ ಕಳೆದ ಕೆಲವು ದಿನಗಳಿಂದ ರಕ್ತಸಿಕ್ತ ಅಧ್ಯಾಯಕ್ಕೆ ಮತ್ತೊಮ್ಮೆ ಮುನ್ನುಡಿ ಬರಿತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಯಾಕಂದರೆ ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಯಾವ ರೀತಿ ಹಾಡ ಹಗಲೇ ಸಲೂನಿಗೆ ನುಗ್ಗಿ ಒಂದಷ್ಟು ಜನ ದುಷ್ಕರ್ಮಿಗಳು ಪಿಸ್ತೂಲ್ ಸಮೇತ ಹೋಗಿ ಆ ಭೀಮನಗೌಡನನ್ನು ಹತ್ಯೆ ಮಾಡಿ ಮುಗಿಸಿರ್ತಾರೆ. ಇವೆಲ್ಲವೂ ಕೂಡ ಭೀಮಾ ತೀರದ ಹಂತಕರು ಮತ್ತೊಮ್ಮೆ ಎಚ್ಚರ ಆಗಿದ್ದಾರಾ ಅನ್ನೋ ಪ್ರಶ್ನೆಗಳನ್ನು ಮೂಡಿಸೋ ರೀತಿ ಇದೆ. ಆ ರಕ್ತಸಿಕ್ತ ಅಧ್ಯಾಯಗಳು ಮತ್ತೆ ನೋಡೋದಕ್ಕೆ ಸಿಗುತ್ತಾ ಅಂತ. ಶತಮಾನಗಳಿಂದ ಇದ್ದಂತಹ ದ್ವೇಷ, ಪೂರ್ವ ದ್ವೇಷ ಈಗ ಮತ್ತೊಂದು ರೀತಿಯಲ್ಲಿ ಟರ್ನ್ ಪಡ್ಕೊಳ್ತಾ ಇದೆಯಾ ಅಂತ ಪ್ರಶ್ನೆ. ನೋಡ್ಬೋದು ಬಂಧುಗಳೇ, ಇವತ್ತು ಚಡ್ಚಣದಾಗ KB